ನಮಸ್ಕಾರ ಸ್ನೇಹಿತರೆ. ಕಾಂಗ್ರೆಸ್ ಸರ್ಕಾರ 1 ವರ್ಷ ಪೂರೈಸಿದೆ. 5 ಘೋಷಣೆಗಳು ಕೇವಲ ಘೋಷಣೆ ಆಗದೆ ಅವುಗಳನ್ನು ಜಾರಿಗೆ ತಂದಿರೋದು ನಿಜಕ್ಕೂ ಒಂದು ಸಾಧನೆಯೇ. 136 ಕಾಂಗ್ರೆಸ್ ಕನಸಲ್ಲೂ ಎಣಿಸದಂಥ ಸಂಖ್ಯೆ. ಅದು ಬಂದಿದ್ದು ಗ್ಯಾರಂಟಿಗಳಿಂದ ಅನ್ನೋ ಮಾತು ಸತ್ಯ. ಲೋಕಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸರ್ಕಾರ ಅವುಗಳನ್ನು ಜಾರಿಗೆ ತರಲಿಕ್ಕೆ ಅದೆಷ್ಟು ಕಸರತ್ತು ಮಾಡ್ತು ಅನ್ನೋದನ್ನು ಕೂಡ ನೀವು ಕಂಡಿದ್ದೀವಿ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನಾವು ನುಡಿದಂತೆ ನಡಿತೀವಿ ಅಂತ ಹೇಳ್ಕೊಳ್ಳಿಕ್ಕೆ ಇದು ಸರ್ಕಾರಕ್ಕೆ ನೆರವಾಯಿತು. ಅಷ್ಟೇ ಅಲ್ಲ, ರಾಜ್ಯದ 5 ಗ್ಯಾರಂಟಿಗಳು ದೇಶಾದ್ಯಂತ 25 ಗ್ಯಾರಂಟಿಗಳಾಗಿ ಹಿಗ್ಗಲಿಕ್ಕೆ ಪ್ರೇರಣೆ ಕೂಡ ಆಯಿತು. ಅದೆಲ್ಲ ಸರಿ, ಹಾಗಂತ ಬರೀ ಇಂಥ ಗ್ಯಾರಂಟಿಗಳಿಂದಲೇ ಈ ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಟಿರುವಂಥ ನಂಬಿಕೆ, ಸರ್ಕಾರದ ಮೇಲೆ ಇಟ್ಟಿರುವಂಥ ನಂಬಿಕೆ ಇವೆಲ್ಲವೂ ಕೂಡ ಗಟ್ಟಿಯಾಗ್ತವ? ಖಂಡಿತ ಇಲ್ಲ. ಮೊದಲು ಈ ಥಳಕಾಗಿ ಕಂಡಂಥ ಯೋಜನೆಗಳ ಹುಳುಕು ನಿಧಾನವಾಗಿ ಕಾಣತೊಡಗಿದೆ. ಶಕ್ತಿ ಯೋಜನೆಯ ಸಕ್ಸಸ್ ಎಷ್ಟು? ಇಲ್ಲಿ ಶಕ್ತಿ ಯೋಜನೆ ಮಾತ್ರ ಸಲೀಸಾಗಿ ಚಲಿಸ್ತಾ ಇದೆ, ಫ್ರೀ ಬಸ್ ರೀತಿಯಲ್ಲಿ. ಮುಂದೊಂದು ದಿನ ಸರ್ಕಾರದಿಂದ ಬರುವಂಥ ಹಣದ ಹರಿವು ನಿಲ್ತು ಅಂದ್ಕೊಳ್ಳಿ, ಆಗ ಸಾರಿಗೆಯ ಕೆಲ ವಲಯಗಳು ನಷ್ಟದ ಭೀತಿ ಎದುರಿಸೋದು ಖಚಿತ. ಇನ್ನು ಯುವನಿಧಿಗೆ ಅಪ್ಲಿಕೇಶನ್ ಗುಜರಾಯಿಸ್ಕೊಂಡಿರುವಂಥವ್ರು ಎಷ್ಟು ಜನ, ಅರ್ಜಿ ಹಾಕಿದವರೆಷ್ಟು, ಅದರ ಲಾಭ ಪಡಿತಿರೋರು ಎಷ್ಟು ಜನ? ಬಹಳಷ್ಟು ಜನ ಅರ್ಜಿ ಹಾಕಿದ್ರೂ ಕೂಡ ಕೆಲವರನ್ನು ಪರಿಗಣಿಸಲಾಗಿದೆ ಅನ್ನುವಂಥ ಅಸಮಾಧಾನ ಇದ್ದೇ ಇದೆ. ಇನ್ನು ಎಷ್ಟು ದಿನ ಬೆಳಗುತ್ತೆ ಕಾಂಗ್ರೆಸ್ನ ಗೃಹ ಜ್ಯೋತಿ? ಉಚಿತ ವಿದ್ಯುತ್. ಒಂದು ಕಡೆ ಉಚಿತ ವಿದ್ಯುತ್ ಕೊಡ್ತೀರಿ, ಇನ್ನೊಂದು ಕಡೆಗೆ ಬಿಲ್ ಏರಿಸಿ ಶಾಕ್ ಕೊಡ್ತೀರಿ. ಯಾಕೆ ಹೀಗೆ ಮಾಡ್ತೀರಿ ಅಂತ ಜನ ಕೇಳ್ತಾ ಇದ್ದಾರೆ. ಕರೆಂಟ್ ಕನೆಕ್ಷನ್ ಪಡೆಯೋಕ್ಕೂ ಕೂಡ ರೈತರು ಟ್ರಾನ್ಸ್ಫಾರ್ಮರ್ಗೆ ಹಣ ಕೊಡಬೇಕು. ಬಡ ರೈತ ಎಲ್ಲಿಂದ ತರಬೇಕು? ಮತ್ತು ಅವನು ಸಾಲ ಸೋಲ ಮಾಡಬೇಕು, ಸಾಯಬೇಕು. ಈಗಲೂ ನಮ್ಮ ರೈತರಿಗೆ ಕ್ವಾಲಿಟಿ ಕರೆಂಟ್ ಸಿಗ್ತಾ ಇದೆಯಾ? ಕೇಳಿದ್ರೆ ಕೊಟ್ಟಾಗಲೇ ಹೊಲಕ್ಕೆ ಹೋಗಿ ಮೋಟರ್ ಆನ್ ಮಾಡಿ ಅಂತ ಹೇಳಿದ್ರೆ ಇದು ಸರಿನಾ? ಹೀಗಾದರೆ ಮುಂದೆ ಕಷ್ಟ ಕಾದಿದೆ ಅಂತ ಅರ್ಥ. ಜೊತೆಗೆ ರೈತರಿಗೆ ಕೇಂದ್ರ 6,000 ರೂಪಾಯಿ ಕೊಡ್ತಾ ಇತ್ತು, ರಾಜ್ಯ ಅದಕ್ಕೆ 4,000 ಸೇರಿಸಿ 10,000 ಕೊಡ್ತಾ ಇತ್ತು. ರಾಜ್ಯ ಸರ್ಕಾರ ಈಗ 4,000 ರೂಪಾಯಿನ ಕಡಿತಗೊಳಿಸಿದೆ. ಇದೂ ಕೂಡ ರೈತರ ಮನಸ್ಸಿನ ಮೂಲೆಯಲ್ಲಿದೆ. ಇಷ್ಟು ಸಾಲದು ಅಂತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅದನ್ನು ಈಗ ಸರ್ಕಾರ ನಿಲ್ಲಿಸಿದೆ. ಈ ಮುಖಾಂತರ ರೈತರ ಮಕ್ಕಳು ಹಾಗೂ ನೇಕಾರರ ಮಕ್ಕಳಿಗೆ ಅನ್ಯಾಯ ಮಾಡಿದೆ ಅಂತ ವಿಪಕ್ಷಗಳು ದೂರ್ತಾ ಇವೆ. ಇನ್ನು ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಗೃಹಲಕ್ಷ್ಮಿ ಯೋಜನೆ. ಮನೆ ಯಜಮಾನಿಗೆ 2,000 ರೂಪಾಯಿ. ಮಹಿಳೆಯರನ್ನ ಸಬಲರನ್ನಾಗಿ ಮಾಡುವಂಥ ಯೋಜನೆ ಅಂತ ಕಾಂಗ್ರೆಸ್ ಎದೆ ತಟ್ಕೊಂಡು ಹೇಳ್ತಾ ಇದೆ, ಸಾರಿ ಪಕ್ಷ ಹೇಳ್ತಾ ಇದೆ. ಎಷ್ಟು ಜನರಿಗೆ ಸಿಕ್ಕಿದೆ? ಎಷ್ಟು ಜನರಿಗೆ ಸಿಗುತ್ತೆ? ಎಷ್ಟು ದಿನ ಸಿಗುತ್ತೆ? ಜೊತೆಗೆ ಮನೆಯಲ್ಲಿ ಅಸಮಾಧಾನಕ್ಕೂ ಇದು ಕಾರಣ ಆಗತ್ತಾ? ಅದನ್ನು ಕಾದು ನೋಡಬೇಕು. ಇನ್ನು ತೆರಿಗೆ ವಿಚಾರಕ್ಕೆ ಬರೋಣ. ತೆರಿಗೆ ವಿಚಾರದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕಕ್ಕೆ 2ನೇ ಸ್ಥಾನ. ಅದೊಂದು ಕಡೆಗಿರಲಿ, ಸರ್ಕಾರ ಈ ತೆರಿಗೆ ಸಂಗ್ರಹದ ಗುರಿಯನ್ನು ಬಜೆಟಲ್ಲಿ ಹೇಳಿತ್ತಲ್ಲ, ಅಷ್ಟನ್ನು ಮುಟ್ಲಿಕ್ಕೆ ಆಗಿದೆಯಾ? ತೆರಿಗೆ ಸಂಗ್ರಹ ಕಡಿಮೆ ಆಗಿದೆ. ತೆರಿಗೆ ಸಂಗ್ರಹ ಕಡಿಮೆ ಆಯಿತು ಅಂತಂದರೆ ಯೋಜನೆಗಳಿಗೆ ಎಲ್ಲಿಂದ ಹಣ ತರ್ತೀರಿ? ಅದಕ್ಕಾಗಿ ಇವರು ಕಂಡುಕೊಂಡಂಥ ಮಾರ್ಗ ಬಂಡವಾಳ ವೆಚ್ಚದ ಕಡಿತ. ಹೀಗೆ ಬಂಡವಾಳವನ್ನೇ ಕಡಿತ ಮಾಡಿದರೆ ಅದು ಮೂಲಭೂತ ಸೌಕರ್ಯ ಯೋಜನೆಗಳಾಗಿರುವಂಥ ರಸ್ತೆ, ನೀರಾವರಿ ಕಾಮಗಾರಿಗಳು, ಈ ಬೇರೆ ಯೋಜನೆಗಳು ಅದರ ಮೇಲೆ ಪರಿಣಾಮ ಬೀರಲ್ವಾ? ಖಂಡಿತವಾಗಲೂ ಪರಿಣಾಮ ಬೀರುತ್ತೆ. ಈ ಕಡೆಗೆ ಹೊಸ ಯೋಜನೆಗಳೂ ಇಲ್ಲ, ಆ ಕಡೆಗೆ ಇರೋದನ್ನು ಮುಗಿಸೋಕ್ಕೂ ಕೂಡ ಆಗಲ್ಲ ಅನ್ನುವಂಥ ಸ್ಥಿತಿ ಬಂದುಬಿಟ್ರೆ ಗತಿ ಏನು? ಇನ್ನು ಬಂಡವಾಳ ಆಕರ್ಷಣೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಂಥ ರಾಜ್ಯ ಈಗ ಎಲ್ಲಿಗೆ ಬಂದು ನಿಂತಿದೆ? ನಾವೀಗ ಯಾವ ಸ್ಥಾನವನ್ನು ತಲುಪಿದ್ದೀರಿ? ಇದನ್ನು ಸರ್ಕಾರದವರೇ ಹೇಳಬೇಕು. ಮುಂದಿನ 5 ವರ್ಷ ಗ್ಯಾರಂಟಿಗೆ ಹಣ ಹೇಗೆ ತರ್ತೀರಿ? ಈ ಪ್ರಶ್ನೆ ಇದ್ದೇ ಇದೆ. ಗ್ಯಾರಂಟಿ ಪೂರೈಕೆಗೆ ವಾರ್ಷಿಕ 52,000 ಕೋಟಿ ರೂಪಾಯಿಗಳು ಬೇಕು. ಸರ್ಕಾರ ಇದನ್ನು ಎಲ್ಲಿಂದ ತರುತ್ತೆ? CM ಏನೋ ವಿಶ್ವಾಸದಲ್ಲಿ ಹೇಳ್ತಾ ಇದ್ದಾರೆ, ಮುಂದಿನ ವರ್ಷದ್ದನ್ನು ಸೇರಿಸಿ ಈವಾಗಲೇ ನಾನು ಇಟ್ಟುಬಿಟ್ಟಿದ್ದೀನಿ, ಯಾರೂ ಕೂಡ ಯೋಚನೆ ಮಾಡುವಂಥ ಸ್ಥಿತಿ ಇಲ್ಲ ಅಂತ. ಆದರೆ ಪರಿಸ್ಥಿತಿ ಹೀಗೆ ಇರುತ್ತಾ? ಏನೋ ದೇವ್ರ ದಯೆಯಿಂದ ಮಳೆ ಶುರುವಾಗಿದೆ. ಒಂದು ವೇಳೆ ಮಳೆ ಕೈ ಕೊಟ್ಟರೆ ಗತಿ ಏನು? ಅಥವಾ ಅತಿವೃಷ್ಟಿನೇ ಆಯಿತು ಅಂಥೇಳಿ ಆವಾಗ ಕಥೆ ಏನು? ಹೀಗೆ ಅದೆಷ್ಟು ದಿವಸ ಸಾಲ ಮಾಡಿ ತುಪ್ಪ ತಿನ್ನಿಸೋದು? ಸ್ವಾಮಿ, ಜನ ಕೇಳದೆ ನೀವು ಕೊಟ್ಟಿದ್ದೀರಿ, ಮುಂದೆ ನೀವೇನಾದರೂ ಇದು ನಿಲ್ಲಿಸ್ಬಿಟ್ರೆ ಜನ ಸುಮ್ಮನಿರ್ತಾರ?
ಈಗಲೇ ಶಾಸಕರು ಆವಾಗ ಇವಾಗ ರಾಗ ಎಳಿತಾನೇ ಇರ್ತಾರೆ. ನೀವು ನಮ್ಮನ್ನು ಗೆಲ್ಲಿಸಿದರೆ ಮಾತ್ರ ಈ ಯೋಜನೆ ಮುಂದುವರಿತವೆ, ನೀವು ನಮಗೆ ಓಟ್ ಹಾಕಿದ್ರೆ ಮಾತ್ರ ಈ ಯೋಜನೆಗಳು ಮುಂದುವರಿತವೆ ಅಂತ. ಜನ ಸುಮ್ಮನಿರೋಕ್ಕೆ ಸಾಧ್ಯನಾ? ನೀವು ಕೊಡಿ ಅಂತಾರೆ, ನೀವು ಕೊಡಬೇಕು ಅಷ್ಟೇ. ಹೇಗೆ ತರ್ತೀರಿ ಏನು ಅದು ಯಾವುದನ್ನು ಕೂಡ ಕೇಳಲ್ಲ. ನೀವು ಸಾಲ ಮಾಡಿದ್ರೂ ತನ್ನಿ, ಸೋಲ ಮಾಡಿದ್ರೂ ತನ್ನಿ, ಅದನ್ನವ್ರು ಕೇಳಲ್ಲ. ಹಿಂದೆ ಅಕ್ಕಿ ವಿಚಾರದಲ್ಲಿ ನೀವು ಕೇಂದ್ರವನ್ನು ದೂರಿದ್ರಿ, ಈಗ ಕೇಂದ್ರವೇ ಅಕ್ಕಿ ಮಾರ್ತಾ ಇದೆ. ಜನ ಏನು ಹೇಳ್ತಾರೆ? ನೀವು ಕೊಂಡುಕೊಂಡು ನಮಗೆ ಕೊಡಿ ಅಂತಾರಷ್ಟೇ. ನೀವು ಕೊಡಬೇಕು. ಒಂದು ಮಾತ್ರ ಗೊತ್ತಿರಲಿ, ಇವತ್ತು ಅಡಿಕೆ ಪಡೆದವನು ನಾಳೆ ಆನೆ ಕೂಡ ಕೇಳಬಹುದು. ಎಲ್ಲಿಂದ ತರ್ತೀರಿ, ಎಲ್ಲಿಂದ ಕೊಡ್ತೀರಿ? ಇದನ್ನು ಸರ್ಕಾರವೇ ಹೇಳಬೇಕು. ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಪಾಪ ಆಶಾಭಾವನೆಯಿಂದ ಕಾಯ್ತಾ ಇದ್ದಾರೆ. ಅವ್ರಿಗೆ ಏನಾದರೂ ಮಾಡಲೇಬೇಕಾದಂಥ ಜವಾಬ್ದಾರಿ ಈಗ ಸರ್ಕಾರದ ಮೇಲಿದೆ. ಇನ್ನು ಕಾಂಗ್ರೆಸ್ ಸರ್ಕಾರದ ಆಯಸ್ ಎಷ್ಟು? ಏನಿದು 136 ಸಂಖ್ಯೆ ಏನು ಸಾಮಾನ್ಯ ಸಂಖ್ಯೆನ? ಯಾಕಿಂಥವೆಲ್ಲ ಪ್ರಶ್ನೆಗಳು ಹೇಳ್ತಾ ಇವೆ ಅನ್ನುವಂಥ ಪ್ರಶ್ನೆ ನೀವು ಸಹಜವಾಗಿ ಕೇಳಬಹುದು. ಸರ್ಕಾರದ ವಿರುದ್ಧವಾಗೇ ಮಾತನಾಡುವಂಥ ನಾಯಕರನ್ನ ನೀವು ಸಮಾಧಾನ ಮಾಡಲೇಬೇಕು, ಇಲ್ಲ ಅಂದರೆ ಅದರ ಅಡ್ಡ ಪರಿಣಾಮ ಆಗುವಂಥದ್ದು ಗ್ಯಾರಂಟಿ. ಜೊತೆಗೆ ಈ ಜವಾಬ್ದಾರಿಯುತವಾಗಿ ಪಕ್ಷದಲ್ಲಿರುವಂಥವ್ರು ನಡ್ಕೋಬೇಕು, ಅದೂ ಕೂಡ ನಿಮ್ಮ ಮೇಲಿರುವಂಥ ಸಂಗತಿ. ಇನ್ನು ಅನುದಾನದ ಅಪಸ್ವರ ಬೇರೆ ಯಾರೂ ಹೇಳಿರುವಂಥದ್ದಲ್ಲ, ನಿಮ್ಮ ನಾಯಕರುಗಳೇ ಇಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅನುದಾನದ ಅಪಸ್ವರ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾ ಇದೆ. ಕೆಲವರು ಪತ್ರ ಬರೆದಿದ್ದಾರೆ, ಇನ್ನು ಕೆಲವರು ನೇರವಾಗಿ ಹೇಳ್ತಾ ಇದ್ದಾರೆ. ಅದು ಯಾವುದೂ ಕೂಡ ಗುಟ್ಟಾಗಿ ಉಳಿದಿಲ್ಲ. ಇನ್ನು ಈ ಗೊತ್ತಿಲ್ಲದೆ ಗುಟ್ಟಾಗಿ ನಡೆಯುವಂಥ ಗುಂಪುಗಾರಿಕೆ ಇದೆಯಲ್ಲ, ಅದಕ್ಕೆ ಕಾಂಗ್ರೆಸ್ ಪಕ್ಷ ಮದ್ದನ್ನು ಅರಿಲೇಬೇಕು, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕಷ್ಟ ಕಾದಿದೆ. ಇನ್ನು CM ಬದಲಾವಣೆ ಬಗ್ಗೆ ಪದೇ ಪದೇ ಮಾತನಾಡುವಂಥವ್ರನ್ನ ಬಾಯಿ ಮುಚ್ಚಿಸಬೇಕು. ಈ ಮೂರು DCM ಹೇಳಿಕೆಗಳಿದಾವಲ್ಲ, ಅವು ಸರ್ಕಾರಕ್ಕೆ ಒಂದಲ್ಲ ಒಂದು ದಿವಸ ಮುಳ್ಳಾಗುವಂಥ ಸೂಚನೆ ಇದ್ದೇ ಇದೆ. ಅಸಹಕಾರ ಹಾಗೂ ಅಸಮಾಧಾನ ಹೆಚ್ಚಾದರೆ ಆಪರೇಷನ್ಗೆ ಅಂತ ಕಮಲ ಪಕ್ಷ ಈಗಾಗಲೇ ಕಾಯ್ತಾ ಇದೆ. ಇದೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಹೆಜ್ಜೆ ಇಟ್ಟರೆ ಮಾತ್ರ ಸರ್ಕಾರಕ್ಕೆ ಇನ್ನು 4 ವರ್ಷ ಆಯಸ್ಸು ಸಿಗಬಹುದು. ಸಿದ್ದು ಹಾಗೂ DK ಸಾಹಸಕ್ಕೂ ಕೂಡ ಮನ್ನಣೆ ಸಿಗಬಹುದು. ಇಲ್ಲ ಅಂತಂತಂದರೆ ಮುಂದಿನ ದಿನಗಳಲ್ಲಿ ನೀವು ಊಹಿಸಲಿಕ್ಕೂ ಆಗದೇ ಇರುವಂಥ ಕಷ್ಟ ಬಂದರೆ ಅಚ್ಚರಿ ಇಲ್ಲ. ಈಗಾಗಲೇ ಮಹಾರಾಷ್ಟ್ರ CM ಇದಕ್ಕೆ ಸಂಬಂಧಪಟ್ಟಂಗೆ ಹೇಳಿಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ಆಪರೇಷನ್ ಆದರೆ ಆಶ್ಚರ್ಯ ಇಲ್ಲ ಅಂತ. ಹುಷಾರಾಗಿರಬೇಕು. ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣಾ ಫಲಿತಾಂಶ ಬರಲಿ, ಆಮೇಲಿನ ಕಥೆ ಏನು ಅನ್ನೋದನ್ನು ನಾವು ಆಮೇಲೆ ನೋಡೋಣ. ನಮಸ್ಕಾರ.